ಸೊ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಮ್ದು ಡೇ 2 ಅದ ಅಂಡ್ ನಾವು ಒಂದು ಚೇಂಜಸ್ ಮಾಡತ್ತೀವಿ. ಏನಪ್ಪಾ ಅಂದ್ರೆ ಇನ್ಮ್ಯಾಗಿಂತ್ರ ಎಲ್ಲ ವಿಡಿಯೋಸ್ ಕನ್ನಡದಾಗೆ ಹಾಕ್ಬೇಕಂತ ಮಾಡತ್ತೀನಿ. ಯಾಕಂದ್ರೆ ಹಿಂದಿಯೊಳಗೆ ನಾನು ಅಷ್ಟು ಕಂಫರ್ಟೇಬಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಆಗಲಾಗಿತ್ತು. ಅಂಡ್ ಕನ್ನಡದಾಗ ಯಾರು ಅಷ್ಟು ಯೂಟ್ಯೂಬ್ದಾಗ ಮಾಡತ್ತಿಲ್ಲ ಈ ಕೋಡಿಂಗ್ ವೆಬ್ ಡೆವಲಪ್ಮೆಂಟ್ ಬಗ್ಗೆ. ಅದು ನಾನು ಟ್ರೈ ಮಾಡತ್ತೀನಿ ಕನ್ನಡದಾಗೆ ಎಲ್ಲ ವಿಡಿಯೋಸ್ ಮಾಡ್ಬೇಕಂತ. ಸೊ ನಿನ್ನೆ ನಾವು ಏನೇನು ಕಲ್ತ್ವಿಪ್ಪ ಅಂದ್ರೆ ವಿ ಎಸ್ ಕೋಡ್ ಇನ್ಸ್ಟಾಲ್ ಮಾಡೋದು ಕಲ್ತ್ವಿ. ಮುಂದೆ ಅದ್ರಾಗ ಏನೇನು ಎಕ್ಸ್ಟೆನ್ಷನ್ ಯೂಸ್ ಮಾಡ್ಬೇಕು ಅವೆಲ್ಲ ನೋಡಿದ್ವಿ. ಎಚ್ ಟಿ ಎಮ್ ಎಲ್ ಜಾವಾ ಸ್ಕ್ರಿಪ್ಟ್ ಮತ್ತು ಸಿ ಎಸ್ ಎಸ್ ಲಿಂಕ್ ಮಾಡೋದು ಹೆಂಗೆ ನೋಡಿದ್ವಿ. ನಾ ಅದನ್ನು ವಿಡಿಯೋ ಬೇಕಂದ್ರೆ ಇನ್ನೊಮ್ಮೆ ನಾ ಕನ್ನಡದಾಗ ಮಾಡಿ ಮುಂದೆ ಯಾವಾಗಾರೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ನಾ ಇವತ್ತೇನು ನಾವು ನೋಡಿದಪ್ಪ ಅಂದ್ರೆ ಸ್ವಲ್ಪ ಹೆಡಿಂಗ್ ಟ್ಯಾಗ್ಸ್ ಬಗ್ಗೆ ನೋಡೋಣ ಅಂಡ್ ಒಂದು ಸ್ಮಾಲ್ ಬೇಸಿಕ್ ವೆಬ್ಸೈಟ್ ಕ್ರಿಯೇಟ್ ಮಾಡೋಣ. ಆಕ್ಚುಲಿ ಏನಾಗಿತ್ತು ಅಂದ್ರೆ ಮೊನ್ನೆ ನಮ್ಮ ದೋಸ್ತ್ ನಮ್ಮ ಮನೆಗೆ ಬಂದಿದ್ದ. ಬಂದ್ ಏನಂದ ಬೈ ಒಂದು ನಾ ವಿಡಿಯೋಸ್ ನೋಡಾತೀನಿ ಬೇರೆ ಬೇರೆ ವೆಬ್ಸೈಟ್ದಾಗ ಆದ್ರೆ ಒಬ್ಬ ಹಿಂದ್ ಬರೋದು ಇನ್ನೊಂದು ವೆಬ್ಸೈಟಿಗೆ ಹೋಗೋದು ಸರ್ಚ್ ಮಾಡೋದು ಆಗತೈತಿ. ನೀವೊಂದು ನಂಗೆ ಒಂದು ಬುಕ್ ಮಾರ್ಕ್ ಕ್ರಿಯೇಟ್ ಮಾಡ್ಕೊಡ್ಬಿ ಎಲ್ಲ ಲಿಂಕ್ ಒಂದೇ ಒಂದೇ ಇದ್ರಾಗ ಆಗಲಿ ಪಟ್ನೆ ಒಂದು ಕ್ಲಿಕ್ ಮಾಡೋಣ ಓಪನ್ ಆಗ್ಬೇಕು ಬೈ ಹಂಗೆ ಮಾಡ್ಕೊಡು ಅಂತ. ಸೊ ಅದನ್ನ ನಾವು ಒಂದು ಬೇಸಿಕ್ ವೆಬ್ಸೈಟ್ ಹೆಂಗೆ ಮಾಡೋದು ಅಂತ ನೋಡೋಣ ಸ್ಟಾರ್ಟಿಂಗ್ ಮೊದಲ. ಹೌದಾ? ನಿನ್ನೆ ನಾವು ಒಂದು ಇನ್ನೊಂದು ವಿಷಯ ಏನು ಹೇಳಿಲ್ಲಪ್ಪ ಅಂದ್ರೆ, ನಾವು ಹೆಂಗ ಅದು ಫೋಲ್ಡರ್ ಮಾಡಿದ್ವಿ ನಿನ್ನೆ. ನಾ ಈಗ ನನ್ನ ಹೆಸರಲ್ಲಿ ಸಿದ್ಧಾರ್ಥ ವೆಬ್ ಡೆವಲಪ್ಮೆಂಟ್ ಅಂತ ಮಾಡಿದೆ. ಸೊ ನಾ ಏನೇನ್ ಅಲ್ಲಿ ವಿ.ಎಸ್ ಕೋಡ್‌ದಾಗ ಮಾಡ್ತೀನಿ ಎಲ್ಲ ಇಲ್ಲಿ ಸೇವ್ ಆಗಿರ್ತಾವೆ. ಇಲ್ಲಿ ನೋಡಿ ಇಂಡೆಕ್ಸ್ ಡಾಟ್ ಎಚ್.ಟಿ.ಎಮ್.ಎಲ್ ಅಂತ ಏನ್ ನಾವು ಫೈಲ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೈಲ್ ಸಿ.ಎಸ್.ಎಸ್ ಮತ್ತು ಜಾವಾಸ್ಕ್ರಿಪ್ಟ್ ಎಲ್ಲ ಇದ್ರಾಗ ಸೇವ್ ಆಗಿರ್ತಾವೆ. ಹೌದಾ? ನೀವು ನೆಕ್ಸ್ಟ್ ನಾಳೆ ನೀವು ವಾಪಸ್ ನಾವು ಏನೇನ್ ಮಾಡೀವಿ ನೋಡ್ಕೋಬೇಕಂದ್ರೆ ವಾಪಸ್ ನೀವು ಬಂದು ಈಗ ನೋಡ್ಕೋಬಹುದು. ಈಗ ನಾವು ಇವತ್ತು ಏನ್ ಮಾಡೋಣ, ಇವತ್ತು ಒಂದು ಹೊಸ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಡೇ 2 ಅಲ್ಲ? ಸೊ ಈ ಫೋಲ್ಡರ್ ನೇಮ್ ಏನು ಕೊಡೋಣ? ಡೇ 2 ಅಂತ ಕೊಟ್ಟೆ. ಈಗ ಇದನ್ನ ನಾವು ವಿ ಎಸ್ ಕೋಡ್ ಇಂದ ನಾವು ಓಪನ್ ಮಾಡೋದು. ಶೋ ಮೋರ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ವಿತ್ ವಿ ಎಸ್ ಕೋಡ್ ಅಂತ ಹೊಡೆದ್ರೆ ವಿ ಎಸ್ ಕೋಡ್ದಾಗ ಓಪನ್ ಆಯ್ತು. ಹೌದಾ? ನಾವು ಸೇಮ್ ನಿನ್ನೆ ಮಾಡ್ದಂಗೆ ಫಸ್ಟಿಗೆ ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್, ಸ್ಟೈಲ್ ಡಾಟ್ ಸಿ ಎಸ್ ಎಸ್, ಸ್ಕ್ರಿಪ್ಟ್ ಡಾಟ್ ಜೆ ಎಸ್. ಓಕೆ, ನಾವು ಈಗ ಮೂರು ಫೈಲ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ನಾವು ಫಸ್ಟಿಗೆ ಶಿಫ್ಟ್ ಪ್ಲಸ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಹೊಡೆದ್ಮೇಲೆ ಇಲ್ಲಿ ಎಮಿಟ್ ಅಬ್ರಿವೇಷನ್ ಅಂತ ಬಂತು. ಇದು ಹೊಡೆದ್ಮೇಲೆ ನಮಗೆ ಬೇಸಿಕ್ ಏನು ಕೋಡ್ ಇದೆ ಎಚ್ ಟಿ ಎಮ್ ಎಲ್ ತಾನೇ ವಿ ಎಸ್ ಕೋಡ್ ಇದು ಆಯ್ತು. ಈಗ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಫಸ್ಟಿಗೆ. ಈಗ ಸ್ಟಾರ್ಟಿಂಗ್ ಏನದ ಇದ್ರಾಗ ಎಚ್ ಟಿ ಎಮ್ ಎಲ್ ಲ್ಯಾಂಗ್ವೇಜ್ ಇ ಎನ್ ಅಂತದ. ಇ ಎನ್ ಅಂದ್ರೆ ಇದು ನಮ್ದು ಏನು ಲ್ಯಾಂಗ್ವೇಜ್ ಇದೆ ನಾವು ಇಂಗ್ಲೀಷ್ದಾಗ ಮಾಡತ್ತೀವಿ. ನಮ್ಮ ವೆಬ್ಸೈಟ್ ಸರ್ವರ್ಗೆ ಏನು ಗೊತ್ತಾಗ್ತದೆ ನಾವು ಇಂಗ್ಲೀಷ್ದಾಗ ಕೋಡ್ ಮಾಡಿವಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇದ್ರಾಗ ಒಂದು ಹೆಡರ್ ಟ್ಯಾಗ್ ಅದ, ಒಂದು ಬಾಡಿ ಟ್ಯಾಗ್ ಅದ, ಒಂದು ಟೈಟಲ್ ಟ್ಯಾಗ್ ಅದ. ಟೈಟಲ್ ಟ್ಯಾಗ್ ಏನು ಡಿಸ್ಪ್ಲೇ ಮಾಡೋದ ನಾವು ಏನು ವೆಬ್ಸೈಟ್ ಇಂದ ನಮ್ಮ ಟೈಟಲ್ ಏನದ. ಈಗ ಫಾರ್ ಎಕ್ಸಾಂಪಲ್ ನಾವು ವಿಕಿಪೀಡಿಯಾ ತೆಗೆದ್ವಿ. ಫಾರ್ ಎಕ್ಸಾಂಪಲ್ ನಾವು ಎಂ ಎಸ್ ಧೋನಿ ಬಗ್ಗೆ ಸರ್ಚ್ ಮಾಡತ್ತೀವಿ ಅಂತ ತಿಳ್ಕೊ. ಓಕೆ, ನಾವು ಎಂ ಎಸ್ ಧೋನಿ ವಿಕಿಪೀಡಿಯಾ ಅಂತ ಹೊಡೆದ್ವಿ. ಇಲ್ಲಿ ಹೊಡೆದಾಗ ಇಲ್ಲಿ ನೋಡಿ ಎಂ ಎಸ್ ಧೋನಿ ವಿಕಿಪೀಡಿಯಾ ಇದು ಟೈಟಲ್. ಇಲ್ಲಿ ಹೆಂಗೆ ಟೈಟಲ್ ಬಂತಲ್ಲ ಅದು ಟೈಟಲ್. ಸೊ ಇಲ್ಲಿ ಕ್ಲಿಕ್ ಇಲ್ಲಿ ಇದೇನು ಇಲ್ಲಿ ಟೈಟಲ್. ಈಗ ನಾವು ಇಲ್ಲಿ ಟೈಟಲ್ ಏನು ಮಾಡ್ಬೋದು ಅದೊಂದು ಬುಕ್ ಮಾರ್ಕ್ ಕ್ರಿಯೇಟ್ ಮಾಡತ್ತೀವಿ. ಸೊ ಬುಕ್ ಮಾರ್ಕ್ ಟೈಟಲ್ ನಾವು ಏನು ಇಡೋಣ, ಬುಕ್ ಮಾರ್ಕ್ ಫಾರ್ ಮೈ ಫ್ರೆಂಡ್, ನಮ್ಮ ದೋಸ್ತು ಕ್ರಿಯೇಟ್ ಮಾಡತ್ತೀವಿ ಅಂತ ಟೈಟಲ್ ಕೊಡು. ನೆಕ್ಸ್ಟ್ ಟೈಟಲ್ ಟ್ಯಾಗ್ ಯೂಸ್ ಏನು ಟೈಟಲ್ ಹಾಕಕ್ಕೆ ಯೂಸ್ ಆಗ್ತದೆ. ನೆಕ್ಸ್ಟ್ ಬಾಡಿ ಟ್ಯಾಗ್ದಾಗ ನಾವು ಏನೇನು ನಾವು ಟೈಪ್ ಮಾಡ್ತೀವಿ ನಮ್ದು ಏನು ಮೇನ್ ಕಂಟೆಂಟ್ ಅದ ಅದನ್ನ ನಾವು ಬಾಡಿ ಟ್ಯಾಗ್ದಾಗ ಯೂಸ್ ಮಾಡ್ತೀವಿ. ಸೊ ಬಾಡಿ ಟ್ಯಾಗ್ದಾಗ ಈಗ ಫಸ್ಟಿಗೆ ನಾವು ಒಂದು ಹೆಡ್ಡಿಂಗ್ ಕೊಡಬೇಕಾಗಿತ್ತು. ಈಗ ಫಸ್ಟಿಗೆ ಈ ಹೆಡ್ಡಿಂಗ್ ಕೊಡ್ಬೇಕಂದ್ರೆ ನಾವು ಹೆಡರ್ ಟ್ಯಾಗ್ ಯೂಸ್ ಮಾಡ್ತೀವಿ. ಹೆಡರ್ ಟ್ಯಾಗ್ ಇಸ್ ಯೂಸ್ ಫಾರ್ ಹೆಡ್ಡಿಂಗ್. ಈ ಹೆಡರ್ ಟ್ಯಾಗ್ ಹೆಂಗೆ ಯೂಸ್ ಮಾಡೋದಪ್ಪ, H1 ಸಾರಿ ಇಲ್ಲಿ ಬಾಡಿದಾಗ ಬರೋದು H1 ಅಂತ ಹೊಡೆದು ಎಂಟರ್ ಹೊಡೆದ್ಮೇಲೆ ತಾನೇ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬರ್ಕೆ ಕೊಡ್ತೈತಿ. ಗೊತ್ತದ ವಿ ಎಸ್ ಕೋಡ್ ಯೂಸ್ ಮಾಡಿ ನಾವು ಇದಕ್ಕೆ ವಿ ಎಸ್ ಕೋಡ್ ಯೂಸ್ ಮಾಡ್ತೀವಿ. ಈಗ ನಾ ಏನಂತ ಟೈಪ್ ಮಾಡ್ತೀನಿ, ಎಂ ಎಸ್ ಧೋನಿ ಅಂತ ಟೈಪ್ ಮಾಡಿದೆ. ಓಕೆ, ಇಲ್ಲ ನಾವು ಇಲ್ಲಿ ಬ್ರೌಸ್ ಮಾಡಿದ್ರೆ ನೋಡಿ ನಮ್ಮ ವೆಬ್ಸೈಟ್ ಕ್ಲಿಯರ್ ಆಯ್ತು, ತಯಾರಾಯ್ತು, ನಮ್ದು ಎಂ ಎಸ್ ಧೋನಿ ಅಂತ ಬಂತು. ಈಗ ಫಾರ್ ಎಕ್ಸಾಂಪಲ್ ಈ ವೆಬ್ಸೈಟ್ದಾಗ ನೋಡ್ರಿ ಈಗ ಟೈಟಲ್ ಏನು ಕೊಟ್ಟಾರ ಎಂ ಎಸ್ ಧೋನಿ. ಸೊ ನಾವು ಏನು ಮಾಡಿದ್ವಿ ಎಂ ಎಸ್ ಧೋನಿ ಅಂತ ಇಲ್ಲಿ ಹೆಡರ್ ಟ್ಯಾಗ್ ಒಂದಾಗ ಕೊಟ್ಟರೆ ಇಷ್ಟು ದೊಡ್ಡದಾಗಿ ತೋರಿಸ್ತು. ಸೊ ನಾವು ಹಿಂಗೆ 6 ಹೆಡರ್ ಟ್ಯಾಗ್ ಯೂಸ್ ಮಾಡ್ಬೋದು. ಈಗ ಸಬ್ ಹೆಡಿಂಗ್ ಕೊಡ್ಬೇಕಂದ್ರೆ H2 H3 ನಾನು ನಿಮ್ಗೆ ಎಲ್ಲ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮೊದಲ ನಮ್ಗೆ ಒಂದು ಶಾರ್ಟ್ಕಟ್ ಹೇಳ್ತೀನಿ. ಏನಪ್ಪಾ ಅಂದ್ರೆ ಈಗ ನೋಡಿ ಈಗ ನಾವು ಸೆಕೆಂಡ್ರಾಗೂ ಎಂ ಎಸ್ ಧೋನಿ ಬರಿಬೇಕಂತ ತಿಳ್ಕೊ. ಅವಾಗ ನಾವು ಇನ್ನೊಂದು ಟೈಪ್ ಮಾಡೋದಕ್ಕಿಂತ ಒಂದು ಶಾರ್ಟ್ಕಟ್ ಇದೆ. ಏನಪ್ಪಾ ಅಂದ್ರೆ ಅಲ್ಟ್ ಶಿಫ್ಟ್ ಡೌನ್ ಆರೋ ಹೊಡೆದಪ್ಪ ಅಂದ್ರೆ ತಾನೇ ಕಾಪಿ ಆಗ್ತೈತಿ. ನೋಡಿ ಅಲ್ಟ್ ಶಿಫ್ಟ್ ಡೌನ್ ಆರೋ, ಅಲ್ಟ್ ಶಿಫ್ಟ್ ಡೌನ್ ಆರೋ, ಡೌನ್ ಆರೋ. ಈಗ ಹೊಡಿದ್ರಿಂದ ತಾನೇ ಎಲ್ಲ ಕಾಪಿ ಹಾಕೋದ್ ಬಂತು. ಹೌದಾ? ಇನ್ನು ನಾವು ಇದೇನು ಮಾಡೋದು ಆ್ಯಂಡ್ ಇನ್ನೊಂದು ಇದು ಹೇಳ್ತೀನಿ. ಈಗ ಇಲ್ಲಿ H2 ಮಾಡಬೇಕು, ಇಲ್ಲಿ H2 ಮಾಡ್ಬೇಕಾ? ನೀವು 2 ಸಲ ಕ್ಲಿಕ್ ಮಾಡೋಕ್ಕಿಂತ ಅಲ್ಟ್ ಹಿಡಿದು ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ ಅಲ್ಲಿ ಇನ್ನೊಂದು ಬ್ಲಿಂಕ್ ಕರ್ಸರ್ ತಾನೇ ಬ್ಲಿಂಕ್ ಆಗ್ತದೆ. ಇಲ್ಲಿ ಮಾಡಿ ಈ ಎರಡು ಕಡೆನೂ ಕರ್ಸರ್ ಬ್ಲಿಂಕ್ ಆಗುತ್ತೆ. ಇದನ್ನ ಮಾಡಿ H2 ಹೊಡೆದ್ರೆ ಎರಡು ಕಡೆ ಚೇಂಜ್ ಆಗ್ಬಿಡ್ತದೆ. ಹೌದಲ್ಲ? ಸೊ ಸೇಮ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ತಗೊಂಬ, ಸಾರಿ ಇಲ್ಲಿತ್ತಾ ಈ ಕರ್ಸರ್ ಇಲ್ಲಿದೆ. ನಮ್ಗೆ ಇಲ್ಲಿ ಒಂದು ಕರ್ಸರ್ ಬೇಕು. ಅಲ್ಟ್ ಹಿಡಿ, ಇಲ್ಲಿ ಕ್ಲಿಕ್ ಮಾಡು, ಎರಡು ಕಡೆ ಬಂತು. ಬ್ಯಾಕ್ ಸ್ಪೇಸ್ 3 ಸಾರಿ 3 ಹಾಂ ನೆಕ್ಸ್ಟ್ ಸೇಮ್ ಇದನ್ನೆಲ್ಲ ಸೇಮ್ ಮಾಡ್ಕೋತೀವಿ.
4. ಓಕೆ, ಇಲ್ಲಿ ಬಂತ, ಇಲ್ಲಿ ಬಂತು, ಇಲ್ಲೊಂದು 5. ಓಕೆ, ಈಗ ನೋಡಿ, ಈಗ ನಾವು ಬ್ರೌಸ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಇದು ನೋಡಿ ಮೇನ್ ಹೆಡಿಂಗ್ ಎಷ್ಟು ದೊಡ್ಡದಾಗಿದೆ. ನೆಕ್ಸ್ಟ್ ಸೆಕೆಂಡ್ ಹೆಡಿಂಗ್, ಥರ್ಡ್ ಹೆಡಿಂಗ್, ಫೋರ್ತ್ ಹೆಡಿಂಗ್, ಫಿಫ್ತ್ ಹೆಡಿಂಗ್. ಬೇಸಿಕಲಿ ನಾವು 6 ಹೆಡಿಂಗ್ ಯೂಸ್ ಮಾಡಲ್ಲ, ಯಾಕಂದ್ರೆ ಭಾಳ ಸ್ಮಾಲ್ ಆಗಿ ಬರ್ತದೆ. ಅದು ನಾವು ನಾರ್ಮಲಿ ಬರ್ದಂಗೆ ಆಗ್ತದೆ. 6 ಹೆಡಿಂಗ್ ನಾವು ಯಾವುದೇ ವೆಬ್ಸೈಟ್ದಾಗ ಯೂಸ್ ಮಾಡೋದು ಭಾಳ ರೇರ್. ಹೌದಾ? ಸೊ ಇದು ಹೆಡಿಂಗ್ ಟ್ಯಾಗ್ ಬಗ್ಗೆ. ಈಗ ನೋಡಿ, ಈಗ ನಾವು ಇಲ್ಲಿ ನಾವು ಇನ್ನೊಂದು ಸ್ವಲ್ಪ ಬರೀ ಅಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ. ಹೆಡಿಂಗ್ ಟ್ಯಾಗ್ ಯೂಸಿಂಗ್. ಈಗ ನೋಡಿ, ಯೂಸಿಂಗ್ ಅಂತ ಎಲ್ಲದರಾಗೂ ಬರೀಬೇಕಲ್ಲ. ಸೊ ಯೂಸ್ ಮಾಡ್ಬೇಕಲ್ಲ. ಸೊ ನಾನು ಏನು ಮಾಡ್ತೀನಿ, ಎಲ್ಲಕ್ಕೂ ಸೇಮ್ ಆಲ್ಟ್ ಪ್ಲಸ್ ಕ್ಲಿಕ್ ಮಾಡ್ತೀನಿ. 1 2 3 4 5. ಈಗ ನಾ ಏನು ಒಂದ್ ಕಡೆ ಬರ್ತೀನಿ, ಅದು 5 ಕಡೆ ತಂತಾನೆ ಕಾಪಿ ಆಗ್ತೈತಿ, ಕಾಪಿ ಪೇಸ್ಟ್ ತಂತಾನೆ ಆಗ್ತೈತಿ. ಸೊ ಇದರಿಂದ ಏನು ಮೆಕ್ಯಾನಿಕಲ್ ವರ್ಕ್ ಕಮ್ಮಿ ಆಗ್ತದೆ ಸ್ವಲ್ಪ, ಹೌದಲ್ಲ? ಯೂಸಿಂಗ್ ನೋಡಿ, ಎಲ್ಲ ಕಡೆನೂ ಕ್ಲಿಕ್ ಹಾಕೋತ ಹೋಯ್ತು. ಯೂಸಿಂಗ್ ಎಚ್. ಇಲ್ಲಿ ಮುಂದೆ ನೀವು ಬೇರೆ ಬೇರೆ ಕ್ಲಿಕ್ ಒಂದು ಬರ್ಕೋತ ಹೋಗೋದು ಅಷ್ಟೇ, ಮತ್ತೇನಿಲ್ಲ. ಇದನ್ನ ಬ್ಯಾಕ್ ಪೇಸ್ ಬಂದು ಇಲ್ಲಿ H1, H2, H3, ಸಾರಿ H3, H4, H5. ಸೊ ನೋಡಿ, ನಮಗೆ ಈ ಟೈಪ್ ಹೆಡ್ಡಿಂಗ್ ಬರ್ತದೆ. ಅಂಡ್ ಈಗ ನೀವು ಅನ್ಬೋದು, ಈಗ MS ಧೋನಿ ಬಂದಾಗ ನಮ್ಗೆ ಫಸ್ಟ್ ತಲೆಯಾಗ ಯಾವ ಕಲರ್ ಬರ್ತದೆ? ಬ್ಲೂ. ಎಲ್ಲೋ ಬರ್ತದೆ, ಬಟ್ ದ ಒನ್ ಹೂ ಲವ್ಸ್ ಎಲ್ಲೋ ವಿಲ್ ನೆವರ್ ಕ್ವೆಶ್ಚನ್ ಬ್ಲೂ. MS ಧೋನಿ ಒಂದು ಇದು ಹೇಳಿದ್ದಿಲ್ಲವಾ? ಸೊ ಈಗ ನಾವು ನಮ್ಮ ವೆಬ್ಸೈಟ್ನ ಬ್ಲೂ ಮಾಡ್ಬೇಕಾಗಿತ್ತು. ನಿನ್ನೆ ನಾವು ಕಲ್ತೇವೆ ಹೆಂಗೆ ನಾವು ವೆಬ್ಸೈಟ್ನ ಬ್ಲೂ ಮಾಡೋದು. ಅದನ್ನ ಏನು ಮಾಡಬೇಕು, ಈಗ ಸ್ಟೈಲ್ದಾಗ ಇನ್ನೊಮ್ಮೆ ನೋಡುಮಂತೆ ಹೆಂಗೆ ಮಾಡ್ತೀವಿ. ಸ್ಟೈಲ್ದಾಗ ಹೋಗೋದ, ಫಸ್ಟಿಗೆ ಏನು ಹೊಡಿದ, ಬಾಡಿ ಹೊಡೆದ, ಫ್ಲವರ್ ಬ್ರಾಕೆಟ್ ಓಪನ್ ಮಾಡೋದು. ಫ್ಲವರ್ ಬ್ರಾಕೆಟ್ ಇಲ್ಲಪ್ಪ, ಹಾಂ, ಓಕೆ. ನಾವು ಏನು ಬರೀ ಈಗ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಏನು ಯಾವ ಕಲರ್ ಕೊಡೋಣ? ಬ್ಲೂ, ಸ್ಕೈ ಬ್ಲೂ ಕೊಡೋಣ. ಸ್ಕೈ ಬ್ಲೂ, ಇಂಡಿಯನ್ ಜರ್ಸಿ ಟೀಮ್ ಕಲರ್ ಸ್ಕೈ ಬ್ಲೂ ಅಲ್ಲ. ಓಕೆ, ಕೊಟ್ವಿ. ಆದ್ರೆ ಚೇಂಜ್ ಆಗಿಲ್ಲ. ಯಾಕೆ? ಏನೋ ನಾವು ಲಿಂಕ್ ಮಾಡಬೇಕು. ಲಿಂಕ್ ಎಲ್ಲಿ ಮಾಡ್ಬೇಕಂತಿದೆ ನಿನ್ನೆ ಟೈಟಲ್ ಇದ್ರ ಕೆಳಗ ಲಿಂಕ್ CSS ಹೊಡೆದ್ರೆ ಓಕೆ, ಆಟೋಮೆಟಿಕ್ಲಿ ಲಿಂಕ್ ಆಯ್ತು. ಲಿಂಕ್ ಆದ್ಮೇಲೆ ಇಲ್ಲಿ ಚೇಂಜ್ ಆಯ್ತು. ನಮ್ಮ ವೆಬ್ಸೈಟ್ ಈಗ ಬ್ಲೂ ಕಲರ್ ಆಯ್ತು. ಸೊ ಈ ಟೈಪ್ ನಾವು ನಿನ್ನೆ ಹೆಂಗ್ ಲಿಂಕ್ ಮಾಡೋದು ನೋಡಿದ್ವಿ. ಅದನ್ನ ಒಮ್ಮೆ ಪ್ರಾಕ್ಟೀಸ್ ಮಾಡಿದ್ವಿ, ಹೌದಾ? ಈಗ ನಮ್ಗೆ ಏನು ಕಲ್ತೀವಿ, ಫಸ್ಟಿಗೆ HTML ಬೇಸಿಕ್ ಕೋಡ್ ನೋಡಿದ್ವಿ ಹೆಂಗೆ. ಆಮೇಲೆ ನಾವು ಈಗ ಫಸ್ಟ್ ಹೆಡರ್ ಕೋಡ್ ಕಲ್ತೀವಿ. ಈಗ ನೆಕ್ಸ್ಟ್ ಕಲಿತು ಯಾವ್ದಪ್ಪ ಅಂದ್ರೆ ಆಂಕರ್ ಟ್ಯಾಗ್ ಎಲ್ಲಿ ಯೂಸ್ ಆಗ್ತದೆ, ಹೆಂಗೆ ಯೂಸ್ ಮಾಡ್ತಿದ್ದೆ ಅನ್ನೋದು ನೋಡೋಣ. ಸೊ ಅದಕ್ಕಿಂತ ಮೊದಲ ಎಲ್ಲ ಕ್ಲೀನ್ ಮಾಡೋಣ ಫಸ್ಟಿಗೆ, ಹೌದಾ? ಬ್ಯಾಕ್ ಸ್ಪೇಸ್ ತೊಗೊಂಡು ಸೊ ಮೊನ್ನೆ ನಮ್ಮ ದೋಸ್ತ್ ಏನಂದ, ಬೈ ಒಂದು ಬುಕ್ ಮಾಡ್ಕೊಡು ನನಗೆ ಅದ್ರಾಗ ಏನು ಬೇಕು ಎಲ್ಲ, ನಾ ಯಾವ ವಿಡಿಯೋಸ್ ಲಿಂಕ್ ನೀವು ತಿಳ್ಕೊಬೋದಲ್ಲ, ವಿಡಿಯೋಸ್ ಯಾವ ಟೈಪ್ ವಿಡಿಯೋಸ್. ಸೊ ನಾವೇನು ಮಾಡಿದ್ವಿ, ನೀವು ವೆಬ್ಸೈಟ್ಗಳು ಲಿಂಕ್ ಹಾಕೋಣಂತ ಒಂದೆಲ್ಲ. ಈಗ ಬೇರೆ ಸರ್ಚ್ ಮಾಡೋದಕ್ಕಿಂತ ಒಂದೇ ವೆಬ್ಸೈಟ್ದಾಗ ಎಲ್ಲ ಲಿಂಕ್ ಬರಬೇಕು. ಅದನ್ನ ಕ್ಲಿಕ್ ಮಾಡಿದ್ರೆ ನಾವು ಆ ವೆಬ್ಸೈಟಿಗೆ ಹೋಗ್ಬೇಕು. ಆ ಟೈಪ್ ಒಂದು ಬೇಸಿಕ್ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೇಕಂತ ನಮ್ಮ ದೋಸ್ತ ಅಂದ. ಆಯ್ತು ಬೈ, ನಾ ಮಾಡ್ತೀನಿ ಅಂದೆ. ಸೊ ಹೆಂಗೆ ಮಾಡಿದೆ ನಾನು, ಅದು ಯಾವ ಟೈಪ್ ಮಾಡೋದು ಅದೇ ನೋಡು. ಅದು ಮಾಡೋಕ್ಕಿಂತ ಮೊದಲು ನಾವು ಇನ್ನೊಂದು ಟ್ಯಾಗ್ ನಾವು ಬಿಟ್ಟಿವಿ. ಅದಕ್ಕೆ ಪ್ಯಾರಾಗ್ರಾಫ್ ಟ್ಯಾಗ್ ಅಂತೀವಿ. ಈ ಪ್ಯಾರಾಗ್ರಾಫ್ ಟ್ಯಾಗ್ ಅಂದ್ರೆ ಪೀಪ್ ಹೊಡೆದು ಎಂಟರ್ ಹೊಡೆದ್ರೆ ನಮ್ಗೆ ಪ್ಯಾರಾಗ್ರಾಫ್ ಟ್ಯಾಗ್ ಓಪನ್ ಆಗ್ತದೆ. ಇದ್ರಾಗ ನಾವು ಏನು ಬೇಕಾದ್ರೆ ಪ್ಯಾರಾಗ್ರಾಫ್ ಏನು ಬರಿತೀವಿ. ಅಂಡ್ ಈಗ ಫಾರ್ ಸಪೋಸ್ ನಿಮ್ಗೆ ಏನೋ ಸ್ವಲ್ಪ ವರ್ಡ್ಸ್ಗಳು ಬೇಕಾಗ್ಯಾವ, ನೀವು ಮೆಕ್ಯಾನಿಕಲಿ ಟೈಪ್ ಮಾಡೋದು ಬೇಡ, ಅವಾಗ ಒಂದು ಶಾರ್ಟ್ಕಟ್ ಅದು ಲೋರೆಮ್ ಡಾಟ್. ಲೋರೆಮ್ ಮುಂದೆ ನೀವು ಏನು ಎಷ್ಟು ಬೇಕಾದ ವರ್ಡ್ ಹಾಕೋದು, 100 ಹೊಡೆದು ಎಂಟರ್ ಹೊಡೆದ್ರೆ ನಿಮ್ಗೆ 100 ವರ್ಡ್ಸ್ ತಾನೇ ಅದು ಬರ್ತಿತ್ತು, ಏನು ಬೇಕಾದ್ ಬರ್ತಿತ್ತು. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ವೆಬ್ಸೈಟ್ ತೆಗೆದು ಅಂತಿಕೋ. ಫಾರ್ ಎಕ್ಸಾಂಪಲ್ ನಾವು ಅಮೆಝಾನ್ ತೆಗೆದ್ವಿ. 1 ಸೆಕೆಂಡ್, ಅಮೆಝಾನ್.in, ಹೌದಾ? ಅಮೆಝಾನ್ ತೆಗೆದ್ಮ್ಯಾಗ ನಮ್ಗೆ ಈ ತರ ಬರ್ತದೆ. ಅವ್ರೇನ್ ಮಾಡ್ತಾರ, ವೆಬ್ಸೈಟ್ ಬಿಲ್ಡ್ ಮಾಡೋರು ಇಲ್ಲಿ ಲೋರೆಮ್ 3 ಅಂತ ಹಾಕ್ಬಿಡ್ತಾರೆ. ಅದ್ರ ಮುಂದೆ ನೀವು ಏನು ಬೇಕಾದ್ರೆ ನಾವು ಡಾಟಾ ಬೇಸ್ ಅಂತ ನಾವೇ ಹಾಕೋಬಹುದು. ಬಿಸ್ನೆಸ್ ಟುಡೇ 27 ಡಿಸೆಂಬರ್ 2020 ಅಂತ. ಈ ತರ ನಾ ಲೋರೆಮ್ ಯೂಸ್ ಮಾಡಿ ನಾವು ಇದು ಮಾಡ್ಕೋಬಹುದು, ಹೌದಾ? ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಟ್ಯಾಗ್ ಬಗ್ಗೆ ಗೊತ್ತಾಯ್ತಾ. ನೆಕ್ಸ್ಟ್ ಆಂಕರ್ ಟ್ಯಾಗ್ ಬಗ್ಗೆ ಹೋಗೋಣ. ಈಗ ನಾವು ಯಾವುದೇ ಒಂದು ನಮ್ಮ ವೆಬ್ಸೈಟ್ದಾಗ ಯಾವುದೇ ಒಂದು ವೆಬ್ಸೈಟ್ ಇಂದ ಲಿಂಕ್ ಅಥವಾ ಇದರದೇ ಒಂದು ಲಿಂಕ್ ಕೊಡಬೇಕಾಗಿತ್ತಂದ್ರೆ ಅವಾಗ ನಾವು ಏನು ಮಾಡ್ತೀವಿ, ಆಂಕರ್ ಟ್ಯಾಗ್ ಯೂಸ್ ಮಾಡ್ತೀವಿ. ಆಂಕರ್ ಟ್ಯಾಗ್ ಯೂಸ್ ಮಾಡ್ಬೇಕಂದ್ರೆ ಅದಕ್ಕೆ ಅದು ಏನು ಮಾಡಬೇಕು, ಕ್ಲಿಕ್ ಮಾಡಿ ಎಂಟರ್ ಹೊಡೆದಾಗ ಅದು ತಾನೇ ಆಂಕರ್ ಟ್ಯಾಗ್ ಓಪನ್ ಆಗ್ತದೆ. a.href ಇದೇನು ಬಂತಲ್ಲ, ಇದು ಆಂಕರ್ ಟ್ಯಾಗ್ ಅಂತ. ಇದ್ರಾಗ ನಾವು ಏನು ಮಾಡಬೇಕು, ಫಾರ್ ಎಕ್ಸಾಂಪಲ್ ನಾವು ಗೂಗಲ್ ಒಂದು ಲಿಂಕ್ ಹಾಕಬೇಕು. ಅವಾಗ https ಡಬಲ್ ಕಾಮಾ ಸ್ಲ್ಯಾಶ್ www.google.com ಇಷ್ಟು ಹೊಡೆದಿಪ್ಪ ಅಂದ್ರೆ ಇದು ನಮಗೆ ಗೂಗಲ್ ಲಿಂಕ್ ಆಯ್ತು. ಅಲ್ಲಿ ನಮ್ಗೆ ಹೆಸರು ಬರಿಬೇಕಲ್ಲ ಗೂಗಲ್ ಲಿಂಕ್ ಇಂದ. ನಾವು ಏನಂತ ಕೊಡೋದು, ಓಪನ್ ಗೂಗಲ್ ಅಂತ ನಾ ಹಾಕಿದೆ, ಓಪನ್ ಗೂಗಲ್. ಸೊ ಈ ಟೈಪ್ ಇಷ್ಟು ಹಾಕಿದಾಗ ನಾವು ನಮ್ಮ ವೆಬ್ಸೈಟ್ ಚೆಕ್ ಮಾಡೋದು. ಸೊ ನೋಡಿ, ಇಲ್ಲಿ ನಮ್ಮ ವೆಬ್ಸೈಟ್ ಮ್ಯಾಗ ಒಂದು ಲಿಂಕ್ ಬಂತು, ಹೌದಾ? ಈ ಲಿಂಕ್ ಮ್ಯಾಗ ಕ್ಲಿಕ್ ಮಾಡಿದಾಗ ನೋಡಿ ಆಟೋಮೆಟಿಕಲಿ ಗೂಗಲ್ ಓಪನ್ ಆಯ್ತು, ಹೌದಲ್ವಾ? ಬಟ್ ಒಂದು ಪ್ರಾಬ್ಲಮ್ ಐತಿ. ನಮ್ಮ ದೋಸ್ತ್ ಏನಂದ,
ಬೈ ನಾ ಇಲ್ಲಿ ಲಿಂಕ್ ಮ್ಯಾಗ ಕ್ಲಿಕ್ ಅಂತೂ ಮಾಡತ್ತೀನಿ, ಅದು ಸೇಮ್ ಟ್ಯಾಬ್ದಾಗೆ ಓಪನ್ ಆಗತೈತಿ. ನಾ ಮತ್ತೆ ಬ್ಯಾಕ್ ಬರೋದು ಮತ್ತೆ ನಾ ಇದು ಲಿಂಕ್ ಮ್ಯಾಗ ಕ್ಲಿಕ್ ಮಾಡೋದಾಗತೈತಿ. ನೀ ಹೆಂಗ್ ಮಾಡು, ಇದ್ರ ಮ್ಯಾಗ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಪೇಜಿಗೆ ಓಪನ್ ಆಗಬೇಕು, ನೆಕ್ಸ್ಟ್ ಇನ್ನೊಂದು ಟ್ಯಾಬ್ದಾಗ ಓಪನ್ ಆಗಬೇಕು. ಹಂಗ್ ಮಾಡಂದ. ನಾ ಅಂದೆ ಮಾರ ಎಟ್ಟರಿ ತಿಳ್ತಾನೋ ಇವ ಅಂತ. ಇರ್ಲಿ ದೋಸ್ತನ ಮಾಡ್ಬೇಕಂತ ಅವಾಗ ನಿಮ್ಗೊಂದ್ ವೇಳೆ ಬ್ಯಾರೆ ಒಂದು ಪೇಜ್ದಾಗ ಓಪನ್ ಆಗ್ಬೇಕಂದ್ರ ಏನಿಲ್ಲ, ಇಲ್ಲಿ ಮರ್ದ ಏನ್ ಆಂಕರ್ ಟ್ಯಾಗ್ ಎ ಅದಲ್ಲ, ಆ ಎ ಮುಂದ ಟಾರ್ಗೆಟ್ ಟೈಪ್ ಮಾಡ್ಬೇಕು. ಟಾರ್ಗೆಟ್ ಅಂತ ಟೈಪ್ ಮಾಡಿ, ಸಾರಿ ಟ್ರಾನ್ಸ್ಲೇಟ್ ಅಂತ ಆಯ್ತಾ, ಇಲ್ಲಿ ಬಂದ ಟಾರ್ಗೆಟ್ ಅಂತ ಟೈಪ್ ಮಾಡ್ಬೇಕು. ಟಾರ್ಗೆಟ್ ಅಂತ ಟೈಪ್ ಮಾಡಿ ಇಲ್ಲಿ ನೋಡಿ ಡಬಲ್ ಇನ್ವರ್ಟೆಡ್ ಕಾಮದಾಗ ಏನ್ ಹಾಕ್ಬೇಕು, ಅಂಡರ್ ಸ್ಕೋರ್ ಬ್ಲಾಂಕ್ ಬಂತ್ ನೋಡಿ ಫಸ್ಟಿಗೆ. ಇಷ್ಟ ಹಾಕಿದ್ಯಾ, ಇಷ್ಟ ಹಾಕಿದ್ಮ್ಯಾಗೆ ಇದನ್ನ ರಿಫ್ರೆಶ್ ಮಾಡಿ. ಈಗಿನ ರಿಫ್ರೆಶ್ ಮಾಡಿ ಇದನ್ನ ನಾವು ಬ್ರೌಸರ್ದಾಗ ನೋಡ್ರಿ. ಈಗ ನಾವು ಇದು ಈಗ ಓಪನ್ ಗೂಗಲ್ ಮ್ಯಾಗ ಕ್ಲಿಕ್ ಮಾಡಿದ್ಮೇಲೆ ಏನಾಯ್ತು ನೋಡಿ, ಹೊಸ ಒಂದು ಪೇಜ್ದಾಗ ನಮ್ ಲಿಂಕ್ ಓಪನ್ ಆಯ್ತು, ಗೂಗಲ್ ಲಿಂಕ್. ಹೌದಾ? ಸೊ ಈ ತರ ನಾವು, ಸಾರಿ ಇಂಟರ್ನೆಟ್ ಇಲ್ಲ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಸೊ ಅದಕ್ಕಾಗಿ ಇದು ಓಪನ್ ಆಗ್ತಾ ಇಲ್ಲ. ಓಕೆ, ಈ ತರ ಇದು ಹಾಕೋದ್ರಿಂದ ಏನಾಗ್ತೈತಿ, ನಮ್ ಹೊಸ ಪೇಜ್ದಾಗ ಲಿಂಕ್ ಅನ್ನ ಓಪನ್ ಆಗ್ತೈತಿ. ಹೌದಾ? ಸೊ ನೆಕ್ಸ್ಟ್ ಇದೇ ತರ ನಾ ಇದನ್ನ ಕಾಪಿ ಪೇಸ್ಟ್ ಮಾಡ್ಬೋದು. ನಾವು ಕಾಪಿ ಪೇಸ್ಟ್ ಮಾಡಕ್ಕೆ ಏನಿದೆ, ಅಲ್ಟ್ ಶಿಫ್ಟ್ ಅಂಡ್ ಇದು ಡೌನ್ ಬಟನ್, ಡೌನ್ ಆರೋ 3 4. ಸೊ ಈ ತರ ನಾವು ಒಂದು 4 ಅವನಿಗೆ ಲಿಂಕ್ ಹಾಕೊಟ್ಟೆ. ಏನೇನು ಹಾಕಿದೆ, www.instagram.com, www.facebook.com, www.quora.com, snapchat.com. ಓಕೆ, ಇಲ್ಲಿ ಸೇಮ್ ಸ್ನ್ಯಾಪ್ಚಾಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಹೌದಾ? ಈಗ ನೋಡಿ ಬಂತು. ಇಲ್ಲಿ ಓಪನ್ ಗೂಗಲ್, ಓಪನ್ ಸ್ನ್ಯಾಪ್ಚಾಟ್, ಓಪನ್ ಫೇಸ್ಬುಕ್, ಓಪನ್ ಇನ್ಸ್ಟಾಗ್ರಾಮ್ ಅಂತ ಬಂತು. ಇಷ್ಟು ಮಾಡಿದ್ಮ್ಯಾಗೂ ನಮ್ಮ ದೋಸ್ತಿಗೆ ಹೊಟ್ಟೆ ಸಮಾಧಾನ ಇಲ್ಲ. ಅವ ಏನಂದ, ಬೈ ಇವು ಒಂದು ಸ್ಟ್ರೀಮ್ ಒಂದು ಕಾಲಮ್ದಾಗ ಬರ್ಬೇಕು, ಹಿಂಗೆ ಟೇಬಲ್ದಾಗ ಬರ್ಬೇಕು. ನಾ ಅಂದೆ ಬೈ ಎಟ್ಟ ತಿಳ್ತಿತ್ತೀವು ಅಂತ. ಇರ್ಲಿ ಬಿಡು ಅಂತ ಮತ್ತೆ ಅವಾಗ ನೆಕ್ಸ್ಟ್ ಇವು ಹಂಗೆ ಮಾಡ್ಬೇಕು, ಹಂಗೆ ಮಾಡತ್ತಂದು ನಾವು ನೆಕ್ಸ್ಟ್ ಅವು ಟೇಬಲ್ದಾಗ ಬರ್ಬೇಕಂದ. ಆ ಟೇಬಲ್ದಾಗ ಬರ್ಬೇಕಂದ್ರೆ ಹೆಂಗೆ ಮಾಡಬೇಕು, ಟೇಬಲ್ದಾಗ ಬರ್ಬೇಕಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ಇವೆಲ್ಲ ಏನು ಪ್ಯಾರಾಗ್ರಾಫ್ ಟ್ಯಾಗ್ ಅದಲ್ಲ ಅದ್ರಾಗ ಹಾಕ್ಬಿಡು. ಅದ್ರ ಹಾಕೋದ್ರಿಂದ ತಾನೇ ಅವು ಟೇಬಲ್ದಾಗ ಬಂದ್ಬಿಡ್ತಾವ. ಇಲ್ಲಿ ನೋಡಿ, ಈಗ ಪಿ ಅಂತ ಹೊಡೆದ ಎಂಟರ್ ಹೊಡೆದ್ಮೇಲೆ ಪ್ಯಾರಾಗ್ರಾಫ್ ಟ್ಯಾಗ್ ಬಂತು. ಇದನ್ನ ಮೊದಲೇ ಇದನ್ನ ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದೆ. ಸೇಮ್ ಇಲ್ಲಿ ಪೇಸ್ಟ್ ಮಾಡಿದೆ, ಸಾರಿ ಇಲ್ಲಿ ಪೇಸ್ಟ್ ಮಾಡಿದೆ. ಎಲ್ಲದನ್ನು ನಾವು ಇದು ನಾಟ್ ಅ ಗುಡ್ ವೇ ಟು ಯೂಸ್, ಬಟ್ ನಾವು ಬೇಸಿಕ್ ನಾವು ಇನ್ನ ಮುಂದೆ ಕಲಿತೀವಿ ಅದನ್ನ ಹೆಂಗೆ ನಾವು ಟೇಬಲ್ ವೈಸ್ ಮಾಡ್ಬೇಕಂತ. ಬಟ್ ಇದು ಬೇಸಿಕ್ ನಾವು ಹೆಂಗೆ ಮಾಡೋದು ಅಂದ್ರೆ ಇದೇ ತರ ಮಾಡ್ಬೇಕು. ಇದನ್ನ ಕಾಪಿ ಮಾಡಿದೆ, ಕಾಪಿ ಮಾಡಿ ಇದನ್ನು ಪೇಸ್ಟ್ ಮಾಡಿದೆ 4 ಕಡೆ. ಎಲ್ಲ 4 ಪ್ಯಾರಾಗ್ರಾಫ್ ಟ್ಯಾಗ್ ಹಾಕಿದಾಗ, ಸಾರಿ ಹಾಂ, ಇವು 4 ಪ್ಯಾರಾಗ್ರಾಫ್ ಟ್ಯಾಗ್ದಾಗ ಹಾಕಿದ್ವಿ. ಹಾಕಿದ್ಮ್ಯಾಗ ಈಗ ನೆಕ್ಸ್ಟ್ ನೋಡಿ ಈಗ 4 ಬೇರೆ 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 ಓಪನ್ ಆಗ. ಈಗ ನಾವು ಯಾವ ಲಿಂಕ್ ಮ್ಯಾಗ ಕ್ಲಿಕ್ ಮಾಡ್ತೇವೋ ಅದು ಒಂದು ಹೊಸ ಟ್ಯಾಬ್ದಾಗ ಓಪನ್ ಆಗ್ತದೆ. ಸೊ ಈ ತರ ನಾವು ಒಂದು ಬುಕ್ ಮಾರ್ಕ್ ಕ್ರಿಯೇಟ್ ಮಾಡಿಕೊಟ್ಟೆ ನನ್ನ ದೋಸ್ತಿಗೆ. ಅದ್ರಾಗ ನಾವೆಲ್ಲ ಅವ್ನಿಗೆ ಯಾವ ಲಿಂಕ್ ಬೇಕು ಅದನ್ನ ಹಾಕಿ ಅದನ್ನ ಈಗ ನೆಕ್ಸ್ಟ್ ಇದನ್ನ ಅವ ಹೆಂಗೆ ಯೂಸ್ ಮಾಡ್ಬೇಕು ಅದು ಕ್ವಶನ್ ಅದಲ್ಲ. ಸೇಮ್ ಈಗ ನಮ್ಮ ಇದ್ರಾಗಂತೂ ಸೇವ್ ಆಗಿರ್ತದೆ. ಎಲ್ಲಿ ಇಲ್ಲಿ ಡೇಟು, ಇದು ಡೇಟುದು ಏನದ ಇದನ್ನ ಓಪನ್ ಮಾಡಿದಾಗ ಇದ್ರಾಗ ಬಂತು ಇಂಡೆಕ್ಸ್. ಇದನ್ನ ಕಾಪಿ, ಡೇಟ್ನ ಓಪನ್ ಮಾಡಿ index.html ಬಂತು. ಇದನ್ನ ಕಾಪಿ ಮಾಡಿ ನಾವಿಲ್ಲಿ ಪೇಸ್ಟ್ ಮಾಡಿದೆವು ಅಂದ್ರೆ ಬಂತು. ಇದನ್ನ ಓಪನ್ ಮಾಡಿದಾಗ ಡೈರೆಕ್ಟ್ ನಮ್ಗೆ ಅದನ್ನ ಓಪನ್ ಆಗ್ತದೆ. ಅದು ಓಪನ್ ಆಗ್ತದೆ, ಬಟ್ ಈಗ ಕರೆಂಟ್ ಹೋಗಿರೋ ಕಾರಣ, ಲೈಟ್ ಇರೋ ಕಾರಣ ಅದು ತೋರಿಸಲಾಗ್ತದೆ ಅಷ್ಟೇ. ಹೌದಾ? ಸೊ ನಾವು ಇವತ್ತಿನ ವಿಡಿಯೋದಾಗ ಏನೇನು ಕಲ್ತೀವಪ್ಪ ಅಂದ್ರೆ, ಫಸ್ಟಿಗೆ HTML ಅಂದ್ರೆ ಏನು ನೋಡಿದ್ವಿ, HTML ಬೇಸಿಕ್ ಕೋಡ್ ನೋಡಿದ್ವಿ. ಅದಾದ್ಮೇಲೆ ಹೆಡರ್ ಟ್ಯಾಗ್ ನೋಡಿದ್ವಿ, ಟೈಪ್ಸ್ ಆಫ್ ಟ್ಯಾಗ್ಸ್, ಹೆಡರ್ ಟ್ಯಾಗ್, ಟೈಟಲ್ ಟ್ಯಾಗ್, ಬಾಡಿ ಟ್ಯಾಗ್, ಮತ್ತೆ ಹೆಡಿಂಗ್ ಟ್ಯಾಗ್. ಅದಾದ್ಮೇಲೆ ನಾವು ಆಂಕರ್ ಟ್ಯಾಗ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಹೆಂಗೆ ನಾವು ಲಿಂಕ್ ಹಾಕ್ಬೇಕು ಅನ್ನೋದು. ಆಂಕರ್ ಟ್ಯಾಗ್ ಅದಕ್ಕೆ ಯೂಸ್ ಆಗ್ತದೆ ಬೇಸಿಕಲಿ ಟು ಪುಟ್ ದ ಲಿಂಕ್ ಇನ್ ಅವರ್ ವೆಬ್ಸೈಟ್. ಸೊ ಇವತ್ತಿನ ವಿಡಿಯೋಕ್ಕೆ ಇಷ್ಟೇ ಸಾಕು. ಸೊ ನಾಳೆ ವಿಡಿಯೋದಾಗ ನಾವೇನು ಕಲಿಲ್ಲ ಇಮೇಜ್ ಹೆಂಗೆ ಹಾಕುದು, ವಿಡಿಯೋ ಹೆಂಗೆ ಹಾಕುದು, ಟೇಬಲ್ ಹೆಂಗೆ ಮಾಡೋದು, ಇದ್ರ ಬಗ್ಗೆ ನಾಳೆ ಡೀಟೇಲ್ ಆಗಿ ಕಲೀವಿ. ಸೊ ಟಿಲ್ ದೆನ್ ವಿಶ್ ಯು ಗುಡ್ ಲಕ್, ಪ್ರಾಕ್ಟೀಸ್ ಮಾಡಿರಿ, ಟೇಕ್ ಕೇರ್, ಜೈ ಹಿಂದ್.